ತಾಯಿಯನ್ನೇ ಅಟ್ಟಾಡಿಸಿ ಕೊಂದ ಪರಮ ಪಾಪಿಷ್ಟ ಮಗ. ನಾಡಿಗೆ ನಡುಕ ಹುಟ್ಟಿಸುವಂತಿದೆ. ಕೊಲೆಗೆ ನೀಡಿದ ಕಾರಣ ಮಗನಿಂದಲೇ ತಾಯಿಯ ಬಲಿ, ನಾಶವಾಯಿತೆ ಮಾನವೀಯತೆ. ಹಡೆ ದವ್ವನನ್ನೇ ಬಲಿ ಪಡೆದ ಮಗನ ಅಸಲಿ ಮುಖವಾಡ ಬಯಲಾಗಿದೆ. ಕಾರಣ ಕೇಳಿದ್ರೆ ಎಂಥವರಿಗೂ ಪಿತ್ತ ನೆತ್ತಿಗೇರುತ್ತೆ. ತನ್ನ ಗರ್ಭಚೀಲದಲ್ಲಿ 9 ತಿಂಗಳು ಮಗು ಹುಟ್ಟುವ ಮುನ್ನವೇ ಮಗುವಿನ ಬಗ್ಗೆ ನಾನಾ ಕಲ್ಪನೆಗಳನ್ನು ಹೊತ್ತುಕೊಂಡು ತಿರುಗಾಡುವ ತಾಯಿ. ತಿನ್ನುವ ಆಹಾರದಲ್ಲಿ ಹುಳುಕಾಗಿದ್ರೆ ಅದು ಹೊಟ್ಟೆಗೋಗಿ ನನ್ನ ಮಗನಿಗೇನಾದ್ರೂ ಪ್ರಾಣ ಸಂಕಟ ಆದೀತು ಅಂತ ಹೇಳಿ ಹುಳುಕಾಗಿರುವ ಹಣ್ಣನ್ನು ಬಿಸಾಕುವ ತಾಯಿ. ಗರ್ಭದಿಂದ ಹೊರಬರದ ಮಗುವಿನ ಆ ಸುಂದರವಾದ ಮುಖವನ್ನು ಅವಳೇ ಕಲ್ಪನೆ ಮಾಡಿಕೊಂಡು ಹುಟ್ಟೋ ಮುಂಚೆನೆ ಮಗುವನ್ನು ಪ್ರೀತಿಸುವ ಏಕೈಕ ಜೀವ ತಾಯಿ. ಆ ತಾಯಿನ ಕೊಂದು ಹಾಕಿದಾನೆ ಪರಮ ಪಾಪಿ. ಅದಕ್ಕೆ ಕಾರಣ ಕೊಟ್ಟಿರೋದೇನು ಗೊತ್ತಾ? ನಾಗರಿಕರ ಪಿತ್ತ ನೆತ್ತಿಗೇರುವಂತೆ ಮಾಡುತ್ತೆ ಆ ಕಾರಣ. ರಾಯಚೂರಿನ ಲಿಂಗಸುಗೂರು ತಾಲೂಕು ಜಕ್ಕೇರು ತಾಂಡಾದಲ್ಲಿ ಈ ಪರಮ ಪಾಪಿಯ ತಾಂಡವ. ದುಡ್ಡಿಗಾಗಿ ತಾಯಿಯನ್ನೇ ಪ್ರತಿನಿತ್ಯ ಪೀಡನೆ ಕೊಡ್ತಿದ್ದಂತೆ ಪುತ್ರ. ಹಣ ಕೊಡದೇ ಇದ್ದಾಗ ಹೆತ್ತ ತಾಯಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ವಾಗ್ವಾದದ ನಂತರ ಕಲ್ಲು ಎತ್ತ ಹಾಕಿ ಆಕೆಯ ಹತ್ಯೆ. ಕುಮಾರ್ ಎಂಬ ಮಗನಿಂದ ಕೊಲೆ. ಚಂದವ್ವ 45 ವರ್ಷದ ಮೃತ ಮಹಿಳೆ. ಈ ಅಮಾನವೀಯ ಕೃತ್ಯಕ್ಕೆ ಇಡೀ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಆರೋಪಿಯನ್ನ ಬಂಧನ ಮಾಡಿರುವಂತಹ ಪೊಲೀಸರು ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವಂತ ತಾಯಿಯನ್ನೇ ಮಗ ಕೊಂದು ಹಾಕೋದಕ್ಕೆ ಹೆಂಗ್ ಮನಸ್ಸು ಬರೋದಕ್ಕೆ ಸಾಧ್ಯ? ಆಕೆಯ ಜೀವ ಮತ್ತು ಜೀವನವನ್ನ ಸಾಯೋವರೆಗೂ ತನ್ನ ಮಕ್ಕಳಿಗಾಗಿ ಮುಡಿಪಾಗಿಡುವ ತಾಯಿಯನ್ನು ಕೊಲ್ಲೋದಕ್ಕೆ ಮನುಷ್ಯನಾದವನಿಗೆ ಸಾಧ್ಯ ಇಲ್ಲ. ರಾಕ್ಷಸೀಯ ಮನಸ್ಸುಗಳಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ಆ ತಾಯಿಯ ಮುಖವನ್ನ ನೇರವಾಗಿ ನೋಡಿಕೊಂಡು ಕಲ್ಲನ್ನ ಎತ್ತಿ ಆ ತಾಯಿ ತಲೆ ಮೇಲೆ ಹಾಕ್ತಾನೆ ಅನ್ನೋದಾದ್ರೆ ಇವನ ಮನಸ್ಸು ಎಷ್ಟೊಂದು ನಿರ್ಭಾವುಕತೆಗೆ ತಿರುಗಿತ್ತು ಅಂತ. ಕ್ರೂರ ಮನಸ್ಸು ಅಲ್ವಾ ಅದು? ಪೈಶಾಚಿಕ ಕೃತ್ಯ ಇದು. ಪಿಶಾಚಿಗಳಿಗೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ತಾಯಿಯ ಮೇಲೆ ಮಾರಣಾಂತಿಕ ದಾಳಿ. ಸ್ವಂತ ತಾಯಿ ಎದುರು ಛೇ ಅನ್ನೋ ಮಾತು ಕೂಡ, ಖಾರವಾದ ಮಾತುಗಳನ್ನು ಆಡಬಾರ್ದು ಅಂತ ಹೇಳಿ ವೇದವಾಕ್ಯಗಳು ಹೇಳ್ತವೆ. ಅಂಥದ್ರಲ್ಲಿ ತಾಯಿಯನ್ನು ಬರ್ಬರವಾಗಿ ಕೊಂದು ಹಾಕಿದ್ದಾನೆ. ಈತನ ಕುಡಿಯೋ ಚಟಕ್ಕೆ, ಈತನ ತಲೆ ತೆವಲನ್ನ ಮುಗಿಸೋದಕ್ಕೆ ದಿನನಿತ್ಯ ತಾಯಿ ಜೊತೆ ದುಡ್ಡು ಕೇಳ್ತಾ ಇದ್ದ. ಆ ಸೀರೆ ತುದಿಲ್ ಕಟ್ ಹಾಕೊಂಡು ಏನೋ ಉಳಿಸ್ತಾ ಇದ್ದ ಹಣನೆಲ್ಲ ಕೊಡ್ತಾ ಇದ್ರು ದಿನನಿತ್ಯ. ಈತನ ತಲೆ ಕೆಟ್ಟೋಯ್ತು, ಕುಡಿಯೋದಕ್ಕೆ ಹಣ ಇಲ್ಲ, ದಿನನಿತ್ಯ ಕೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಂತೆ. ಪೀಡಿಸ್ತಾ ಇದ್ದ. ಹೆಂಡತಿಯನ್ನ ಪೀಡಿಸುವ ಹಾಗೆ ತಾಯಿಯನ್ನ ಪೀಡಿಸ್ತಾ ಇದ್ದ ಮಗ. ಹಣಕ್ಕಾಗಿ ಕೊಡದೇ ಇದ್ದಾಗ ಈತ ತಾಯಿಯನ್ನ ಕೊಲ್ಲೋದಕ್ಕೂ ಹೆಸಲಿಲ್ಲ. ಕಲ್ಲು ಹೆತ್ತಾಕಿ ಕೊಂದಾಕಿದ. ಲಿಂಗಸುಗೂರಿನಲ್ಲಿ 1 ವರ್ಷ ಮಳೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ತರಹದೊಬ್ಬ ವ್ಯಕ್ತಿಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಬಂಧಪಟ್ಟಂತ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆಯುವ ಕಾರ್ಯದಲ್ಲಿದ್ದಾರೆ. ಆರೋಪಿಯನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಕ್ರೂರವಾದಂತಹ ಕೊಲೆಯನ್ನ ಮಾಡಿರುವಂತಹ ಮಗನ ವಿರುದ್ಧ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.